ಶಾಸ್ತ್ರವು ನಮಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು, ಯಾವ ರೀತಿ ಆಹಾರವನ್ನು ಸೇವಿಸಬೇಕು ಎನ್ನುವುದನ್ನು ಕಲಿಸುವುದರ ಜೊತೆಗೆ ಸ್ನಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು ಎನ್ನುವುದನ್ನು ಕೂಡ ಹೇಳಿದೆ. ಹಿಂದೂ ಧರ್ಮದಲ್ಲಿ ವಿಶೇಷ ದಿನಗಳಾದ ಸಂಕ್ರಾಂತಿ, ಅಮಾವಾಸ್ಯೆ, ಪೂರ್ಣಿಮಾ ಇತ್ಯಾದಿ ದಿನಗಳಲ್ಲಿ ಪವಿತ್ರ ನದಿ ಸ್ನಾನವು ಪುಣ್ಯವನ್ನು ಕರುಣಿಸುತ್ತದೆ ಎನ್ನುವ ನಂಬಿಕೆ. ಓರ್ವ ವ್ಯಕ್ತಿ ದೈಹಿಕವಾಗಿ ಶುದ್ಧವಾಗಲು ಪ್ರತಿಯೊಂದು ದಿನವೂ ಸ್ನಾನ ಮಾಡಬೇಕೆಂದು ಹೇಳಲಾಗಿದೆ. ಸ್ನಾನ ನಮಗೆ ದೈಹಿಕ ಆರೋಗ್ಯವನ್ನು ನೀಡುವುದಲ್ಲದೆ ಮಂಗಳಕರ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಸ್ನಾನ ಮಾಡುವ ಶುಭ ಹೊತ್ತು. ಹಿಂದೂ ಶಾಸ್ತ್ರಗಳಲ್ಲಿ ಸ್ನಾನ ಮಾಡುವುದಕ್ಕೆ ಬ್ರಹ್ಮ ಮುಹೂರ್ತವು ಅತ್ಯಂತ ಪ್ರಶಸ್ತವಾದ ಸಮಯ ಎಂದು ಹೇಳಲಾಗಿದೆ. ಈ ಸಮಯದಲ್ಲಿ ಸ್ನಾನ ಮಾಡಲು ಶುದ್ಧವಾದ ದೇಹ ಮತ್ತು ಮನಸ್ಸಿನೊಂದಿಗೆ ದೇವರ ಆರಾಧನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲು ಉತ್ತಮವೆಂದು ಹೇಳಲಾಗಿದೆ. ಒಂದು ವೇಳೆ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಶಿವ ಅಥವಾ ಹರಿ ಮುಹೂರ್ತದಲ್ಲಿ ಸ್ನಾನ ಮಾಡಬಹುದು. ಬ್ರಹ್ಮ ಮುಹೂರ್ತದ ನಂತರ ಬರುವ ಸಮಯವೇ ಶಿವ ಮತ್ತು ಹರಿ ಸಮಯ. ಈ ಸಮಯ ಕೂಡ ಸ್ನಾನ ಮಾಡುವುದಕ್ಕೆ ಸೂಕ್ತವಾಗಿದೆ. ಆದರೆ ಮಧ್ಯಾಹ್ನದ ಸಮಯದಲ್ಲಿ ಸ್ನಾನ ಮಾಡಬಾರದು. ಬದಲಾಗಿ ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಸಂಜೆಯ ಸಮಯದಲ್ಲೂ ಸ್ನಾನ ಮಾಡಬಹುದು. ಸ್ನಾನ ಮಾಡಲು ಶುಭ ಸಮಯ. ಬ್ರಹ್ಮ ಮುಹೂರ್ತವು ಮುಂಜಾನೆ 3:30ರಿಂದ ಆರಂಭವಾಗಿ ಮುಂಜಾನೆ 5:30ಕ್ಕೆ ಮುಕ್ತಾಯಗೊಂಡರೆ ಶಿವ ಮುಹೂರ್ತವು ಮುಂಜಾನೆ 6ರಿಂದ ಬೆಳಗ್ಗೆ 8 ಗಂಟೆಯವರೆಗೆ ಇರುತ್ತದೆ ಹಾಗೂ ಹರಿ ಮುಹೂರ್ತವು ಬೆಳಗ್ಗೆ 8ರಿಂದ 10 ಗಂಟೆಯವರೆಗೆ ಇರುತ್ತದೆ. ಈ 3 ಶುಭ ಮುಹೂರ್ತದಲ್ಲಿ ಸ್ನಾನ ಮಾಡುವುದು ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ. ಮಧ್ಯಾಹ್ನ ಸ್ನಾನವನ್ನೇಕೆ ಮಾಡಬಾರದು? ಬೆಳಗ್ಗೆ 8ರಿಂದ 10 ಗಂಟೆಯ ಸಮಯವು ಸ್ನಾನ ಮಾಡುವುದಕ್ಕೆ ಶುಭ ಸಮಯವಾದರೆ ಅದರ ನಂತರದ ಸಮಯ ಅಂದರೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗಿನ ಸಮಯವನ್ನು ಸ್ನಾನ ಮಾಡುವುದಕ್ಕೆ ಅಶುಭ ಸಮಯವೆಂದು ಹೇಳುತ್ತಾರೆ. ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ಅನಾರೋಗ್ಯಕ್ಕೆ ಗುರಿಯಾಗುತ್ತಾನೆ. ಅನಾರೋಗ್ಯದಿಂದ ಮುಕ್ತರಾಗುವುದಕ್ಕಾಗಿ ನೀವು ಈ ಮುಹೂರ್ತದಲ್ಲಿ ಸ್ನಾನ ಮಾಡದೇ ಇದ್ದರೆ ಉತ್ತಮ. ಸಂಜೆಯ ಸ್ನಾನದ ಪ್ರಯೋಜನ. ಕೆಲವೊಮ್ಮೆ ಒಂದಲ್ಲ ಒಂದು ಕಾರಣಕ್ಕಾಗಿ ನಮಗೆ ಮಧ್ಯಾಹ್ನದ ಸಮಯದಲ್ಲೂ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಒಂದು ವೇಳೆ ಅಂತಹ ಸಮಯದಲ್ಲಿ ನೀವು ಮಧ್ಯಾಹ್ನ ಸ್ನಾನದ ನಂತರ ಸಂಧ್ಯಾ ವಂದನೆ, ಗಾಯತ್ರಿ ಜಪ ಅಥವಾ ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಬೇಕು. ಇದರಿಂದ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳಾಗಲಿ ದೋಷಗಳಾಗಲಿ ಎದುರಾಗುವುದಿಲ್ಲ. ಮುಂಜಾನೆ ಸ್ನಾನ ಮಾಡಲು ಸಾಧ್ಯವಾಗದೇ ಇರುವವರು ಮಧ್ಯಾಹ್ನವನ್ನು ಬಿಟ್ಟು ಸಂಜೆಯ ಸಮಯದಲ್ಲಿಯೂ ಕೂಡ ಸ್ನಾನ ಮಾಡಬಹುದು. ಸಂಜೆ ನೀವು ಸ್ನಾನ ಮಾಡುವುದಾದರೆ 4ರಿಂದ 7 ಗಂಟೆಯವರೆಗೆ ಸ್ನಾನ ಮಾಡಬಹುದು. ಇದರ ನಂತರ ದೇವರ ಆರಾಧನೆಯನ್ನು ಮಾಡುವುದು ಗಮನದಲ್ಲಿಟ್ಟುಕೊಳ್ಳಿ. ಸ್ನಾನ ಮಾಡುವುದರ ಪ್ರಯೋಜನಗಳು. ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡುವ ವ್ಯಕ್ತಿಯು ಬುದ್ಧಿವಂತಿಕೆ, ಅಪಾರ ಜ್ಞಾನ, ಉತ್ತಮ ಆರೋಗ್ಯ, ಜೀವನದಲ್ಲಿ ಸುಖ, ಶಾಂತಿ, ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಶಿವ ಮತ್ತು ಹರಿ ಮುಹೂರ್ತದಲ್ಲಿ ಸ್ನಾನ ಮಾಡುವವರು ಸಮಾಜದಲ್ಲಿ ಗೌರವ, ಕೀರ್ತಿ, ಯಶಸ್ಸು, ಸಂಪತ್ತು, ಸಂತೋಷ, ನೆಮ್ಮದಿ, ಆರೋಗ್ಯವನ್ನು ಹೊಂದುತ್ತಾರೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.